ಇಯರ್ 2017. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೆಪಿಜೆಪಿ ಕರ್ನಾಟಕ ಪ್ರಜ್ಞಾವಂತ ಜನತಾ ಪಾರ್ಟಿ ಅನ್ನುವಂತ ಒಂದು ಪೊಲಿಟಿಕಲ್ ಪಾರ್ಟಿಗೆ ಜಾಯಿನ್ ಆಗ್ತಾರೆ. ಜಾಯಿನ್ ಆಗಿದ ನಂತರ ತುಂಬಾ ಕಡೆ ಪ್ರೋಗ್ರಾಮ್ ಮಾಡ್ತಾರೆ, ತುಂಬಾ ಕಡೆ ಅನೌನ್ಸ್ ಮಾಡ್ತಾರೆ. ಒಟ್ಟಾರೆ ಜನರಲ್ಲಿ ಈ ಕೆಪಿಜೆಪಿ ತುಂಬಾ ಪಾಪ್ಯುಲರ್ ಆಗೋದಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್ ಬರುವಂತ ಕರ್ನಾಟಕ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಪಿಜೆಪಿ ಪಾರ್ಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು, ಬೇರೆ ಪಕ್ಷಗಳಿಗೆ ದೊಡ್ಡ ತಲೆನೋವು ಆಗಬಹುದು ಎಂದು ಅಂದಿಕೊಂಡಿರುತ್ತಾರೆ. ನೀವು ನಂಬುತ್ತೀರೋ ಇಲ್ಲವೋ ಗೊತ್ತಿಲ್ಲ, ಉಪೇಂದ್ರ ಸರ್ ಅವರು ಕೆಪಿಜೆಪಿ ಪಾರ್ಟಿ ಸೇರಿದಾಗ ತುಂಬಾ ಪಾಪ್ಯುಲರ್ ಆಗುತ್ತೆ, ತುಂಬಾ ಅಂದ್ರೆ ತುಂಬಾ ಜನಸಂಖ್ಯೆ ಕೂಡುತ್ತೆ. ಆದ್ರೆ ಸಮಯ ಬಂದಾಗ 5 ತಿಂಗಳಲ್ಲೇ ಆ ಪಾರ್ಟಿಗೆ ರಾಜೀನಾಮೆ ನೀಡುತ್ತಾರೆ. ಉಪ್ಪಿ ಸರ್ ಎಲ್ಲಿನೂ ಸಹ ಪರ್ಟಿಕ್ಯುಲರ್ ಆಗಿ ಯಾವೊಂದು ರೀಜನ್ ಸಲುವಾಗಿ ಕೈ ಬಿಟ್ರು ಅಂತ ಅವರು ಎಲ್ಲಿನೂ ಸಹ ಓಪನ್ ಆಗಿ ಹೇಳಿಕೊಂಡಿಲ್ಲ. ಆದ್ರೆ ಇದರ ಹಿಂದೆ ಒಂದು ಆರೋಪ ಇದೆ. ಕೆಪಿಜೆಪಿ ಪಾರ್ಟಿಯಲ್ಲಿ ಇದ್ದಂತ ಹೈಕಮಾಂಡ್ ಅವರು ಎಂಎಲ್ಎ ಟಿಕೆಟ್ಸ್ ನ ದುಡ್ಡಿಗೆ ಮಾರ್ತಿದ್ದರು. ಇದು ಉಪೇಂದ್ರರವರಿಗೆ ಇಷ್ಟ ಆಗಿಲ್ಲ, ಅದಕ್ಕೆ ಕೆಪಿಜೆಪಿಗೆ ರಾಜೀನಾಮೆ ಕೊಟ್ಟರು ಅಂತ ಕೆಲವೊಂದು ಕಡೆ ಹೇಳ್ತಾರೆ. 18 ಸೆಪ್ಟೆಂಬರ್ 2018ರಲ್ಲಿ ಕೆಪಿಜೆಪಿ ಬಿಟ್ಟು ಬಂದಂತ ಉಪೇಂದ್ರ ಸರ್ ಅವರು ತಮ್ಮ 50ನೇ ಹುಟ್ಟುಹಬ್ಬದ ದಿನ ತಮ್ಮದೇ ಆದ ಒಂದು ಪೊಲಿಟಿಕಲ್ ಪಾರ್ಟಿ ಶುರು ಮಾಡ್ತಾರೆ. ಅದುವೇ ಯುಪಿಪಿ, ಅಂದರೆ ಉತ್ತಮ ಪ್ರಜಾಕೀಯ ಪಕ್ಷ. ನೋಡಿ, ಡೆಮೋಕ್ರಸಿನಲ್ಲಿ 2 ಟೈಪ್ಸ್ ಇದೆ. ಒಂದು ಇಂಡೈರೆಕ್ಟ್ ಡೆಮೋಕ್ರಸಿ, ಇನ್ನೊಂದು ಡೈರೆಕ್ಟ್ ಡೆಮೋಕ್ರಸಿ. ಜಗತ್ತಿನಲ್ಲಿ ಅತಿ ದೊಡ್ಡ ಡೆಮೋಕ್ರಸಿ ಹೊಂದಿರುವಂತ ನಮ್ಮ ಭಾರತದಲ್ಲಿ ಇರುವಂತದ್ದು ಇಂಡೈರೆಕ್ಟ್ ಡೆಮೋಕ್ರಸಿ. ಈ ಇಂಡೈರೆಕ್ಟ್ ಡೆಮೋಕ್ರಸಿ ಅಂದ್ರೆ ನಾವು ವೋಟ್ ಹಾಕಿ ಲೀಡರ್ಸ್ ನ ಆಯ್ಕೆ ಮಾಡಿರ್ತೀವಿ. ಆ ಆಯ್ಕೆ ಆದಂತ ಲೀಡರ್ಸ್ ಸೇರಿಕೊಂಡು ತಾವೇ ಡಿಸಿಷನ್ ತಗೊಂಡು ಬೆಳವಣಿಗೆಗಳು ತರ್ತಾರೆ. ಇವಾಗ ಡೈರೆಕ್ಟ್ ಡೆಮೋಕ್ರಸಿಗೆ ಬರೋಣ. ನಾವು ಡೈರೆಕ್ಟ್ ಡೆಮೋಕ್ರಸಿನಲ್ಲಿ ನಾವು ವೋಟ್ ಹಾಕಿ ಲೀಡರ್ಸ್ ನ ಆಯ್ಕೆ ಮಾಡಿರ್ತೀವಿ. ನಾವು ವೋಟ್ ಹಾಕಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗಿಯಲ್ಲ. ಡೈರೆಕ್ಟ್ ಡೆಮೋಕ್ರಸಿಯಲ್ಲಿ ನಾವು ವೋಟ್ ಹಾಕಿದಂತ ಲೀಡರ್ಸ್ ತನಗೆ ತಾನೇ ರಾಜ ಅನ್ಕೊಳ್ಳೋದು, ತನಗೆ ಏನು ಸರಿ ಅನಿಸುತ್ತೋ ಅದನ್ನು ಮಾಡೋದು, ಅವನೇ ಡಿಸಿಷನ್ ತಗೊಳ್ಳೋದು, ಇದೆಲ್ಲ ನಡೆಯಲ್ಲ. ಅವನೊಬ್ಬ ಲೀಡರ್ ಆಗಿರಬಹುದು, ಅದು ಹೆಸರಿಗಷ್ಟೇ. ಅವನು ಸಮಾಜದಲ್ಲಿ ಏನೇ ಬದಲಾವಣೆ ತರಬೇಕಂದ್ರೆ, ಏನೇ ಡೆವಲಪ್ಮೆಂಟ್ ಕೆಲಸ ಮಾಡ್ಬೇಕಂದ್ರೆ ಅವನಿಗೆ ವೋಟ್ ಹಾಕಿ ಲೀಡರ್ ಮಾಡಿದಂತ ವೋಟರ್ಸ್ ಹತ್ರ ಬಂದು ಪರ್ಮಿಷನ್ ಕೇಳಬೇಕು. ಇದು ನಿಜವಾದ ಪ್ರಜಾಪ್ರಭುತ್ವ. ಇಲ್ಲಿ ಪ್ರಜೆಗಳು ನಿಜವಾಗ್ಲೂ ಪ್ರಭುಗಳು. ಅಂಡ್ ಒಂದರ ಮಟ್ಟಿಗೆ ಇದೇ ನಿಜವಾದ ಪ್ರಜಾಕೀಯ ಅಂದ್ರೆ. ಇವಾಗ ಅನ್ಕೊಳ್ಳಿ, ನಾನು ಸಲೀಂ, ನಾನು ನಮ್ಮೂರಿಂದ ಪ್ರಜಾಕೀಯ ಪಕ್ಷದ ಕಡೆಯಿಂದ ಎಂಎಲ್ಎ ಎಲೆಕ್ಷನ್ ಗೆ ನಿಂತ್ಕೋಬೇಕು ಅನ್ಕೊಂಡಿದೀನಿ. ಪ್ರಜಾಕೀಯದಲ್ಲಿ ನಾನೊಬ್ಬನೇ ಆಗ್ಬೇಕಂತ ಅನ್ಕೊಂಡ್ರೆ ಸಾಕಾಗಲ್ಲ. ಅಲ್ಲಿ ಜನರು ಸಹ ನಾನು ಎಂಎಲ್ಎ ಆಗ್ಬೇಕಂತ ಅನ್ಕೋಬೇಕು. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಾನು ಉಪೇಂದ್ರ ಅವರ ಹತ್ತಿರ ಹೋಗ್ತೀನಿ, ಸರ್ ನಾನು ಎಂಎಲ್ಎ ಆಗ್ಬೇಕು, ನಮ್ಮೂರಿಂದ ಎಲೆಕ್ಷನ್ ಗೆ ನಿಂತ್ಕೋತೀನಿ ನಿಮ್ಮ ಪ್ರಜಾಕೀಯ ಪಕ್ಷದ ಕಡೆಯಿಂದ, ಪ್ಲೀಸ್ ನನಗೆ ಎಂಎಲ್ಎ ಟಿಕೆಟ್ ಕೊಡಿ ಅಂತ ಕೇಳ್ತೀನಿ. ಅದಕ್ಕೆ ಉಪೇಂದ್ರ ಅವರು ಹೇಳ್ತಾರೆ, ಆಯ್ತು ಸರಿ, ನಾನು ನಿನಗೆ ಎಂಎಲ್ಎ ಟಿಕೆಟ್ ಕೊಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ನೀನು ಜನರ ಹತ್ತಿರ ಎಂಎಲ್ಎ ಟಿಕೆಟ್ ಕೇಳು ಅಂತ ಹೇಳ್ತಾರೆ. ಆಗ ಸ್ವಲ್ಪ ನಾನು ಕನ್ಫ್ಯೂಸ್ ಆಗ್ತೀನಿ, ಇದೇನಪ್ಪ ಇದು ಅಂತ. ಆಗ ನನ್ನ ಕೈಗೆ 5,000ನೋ 10,000ನೋ ಫಾರ್ಮ್ಸ್ ಕೊಟ್ಟು, ತಗೋ ಈ ಫಾರ್ಮ್ ತಗೊಂಡು ನಿಮ್ಮ ಊರಲ್ಲಿ ಮನೆಗೆ ಹೋಗಿ ನಿನ್ಗೆ ಎಂಎಲ್ಎ ಟಿಕೆಟ್ ಕೊಟ್ರೆ ನೀನು ಏನೇನ್ ಕೆಲಸ ಮಾಡ್ತೀಯ ಅಂತ ಅವರಿಗೆ ತಿಳಿಸು. ಅವರಿಗೂ ನೀನು ತಿಳಿಸಿದ ಕೆಲಸ ಇಷ್ಟ ಆದ್ರೆ ಈ ಫಾರ್ಮ್ಸ್ ಮೇಲೆ ಸಹಿ ಮಾಡಿಸ್ಕೊಂಡು ಬಾ ಅಂತ ಹೇಳ್ತಾರೆ. ಬಟ್ ಆ ಫಾರ್ಮ್ ದಲ್ಲಿ ನಿಯಮಗಳು ಸಹ ಇರುತ್ತವೆ. ಮೊದಲನೇದಾಗಿ ನಾನು ಬಿಟ್ಟಿ ಪ್ರಚಾರ ಮಾಡೋ ಹಾಗಿಲ್ಲ, ಮತ್ತೆ ದುಡ್ಡು ಕೊಟ್ಟು ಯಾರಿಂದಲೂ ಸಹಿ ಮಾಡಿಸ್ಕೋ ಹಾಗಿಲ್ಲ, ಫೇಕ್ ಸಿಗ್ನೇಚರ್ ಮಾಡಿಸುವ ಹಾಗಿಲ್ಲ. ಒಟ್ಟಲ್ಲಿ ಯಾವುದೇ ಮೋಸ ಮಾಡದೆ ಪ್ರಾಮಾಣಿಕವಾಗಿ ಪ್ರತಿಯೊಂದು ಮನೆಗೆ ಹೋಗಿ ಪ್ರತಿಯೊಬ್ಬರಿಂದ ಸಹಿ ಮಾಡಿಸ್ಕೊಂಡು ಬರಬೇಕು. ಒಂದು ವೇಳೆ ನಾನು ಅದರಲ್ಲಿ ಏನಾದರೂ ಮೋಸ ಮಾಡಿದ್ರೆ ಉಪ್ಪಿ ಸರ್ ನನಗೆ ಪಾರ್ಟಿಯಿಂದ ಹೊರಗಿಡ್ತಾರೆ. ಎಲ್ಲ ಪ್ರಾಮಾಣಿಕವಾಗಿ ಸಹಿ ಮಾಡಿದಂತ ಫಾರ್ಮ್ಸ್ ಅನ್ನು ಉಪ್ಪಿ ಸರ್ಗೆ ಕೈಗೆ ನೀಡ್ತೀನಿ. ಅವರು ಎಲ್ಲಾನು ಸರಿಯಾಗಿ ಚೆಕ್ ಮಾಡಿ ಒಂದ್ ವೇಳೆ ನನ್ನ ಫಾರ್ಮ್ಸ್ ಎಲ್ಲಾನು ಸರಿಯಾಗಿದ್ರೆ ನನಗೆ ಪ್ರಜಾಕೀಯ ಪಕ್ಷದಿಂದ ಎಂಎಲ್ಎ ಟಿಕೆಟ್ ಕೊಡ್ತಾರೆ. ನಾನು ಎಂಎಲ್ಎ ಟಿಕೆಟ್ ಇಂದ ಎಲೆಕ್ಷನ್ಗೇನೋ ನಿಂತ್ಕೋತೀನಿ. ಆದ್ರೆ ನಾನು ಬೇರೆ ರಾಜಕೀಯ ಪಾರ್ಟಿಗಳ ತರಹ ದುಡ್ಡು ಹಂಚಂಗಿಲ್ಲ, ದೊಡ್ಡ ಬ್ಯಾನರ್ಸ್ ಹಾಕಂಗಿಲ್ಲ, ಪ್ರಚಾರ ಪಾದಯಾತ್ರೆ ಇದೆಲ್ಲ ಏನು ಮಾಡಂಗಿಲ್ಲ. ಯಾಕಂದ್ರೆ ನಾನು ಇದಕ್ಕಿಂತ ಹಿಂದೆನೆ ನಾನು ಜನರ ಹತ್ತಿರ ಹೋಗಿ ನನ್ನ ವಿಚಾರಗಳು, ನನ್ನ ಐಡಿಯಾಲಜಿಗಳು, ನನಗೆ ಎಂಎಲ್ಎ ಟಿಕೆಟ್ ಕೊಟ್ರೆ ನಾನು ಏನು ಕೆಲಸ ಮಾಡ್ತೀನಿ ಅಂತ ಪ್ರತಿಯೊಂದು ಹೇಳಿನೇ ನಾನು ಉಪ್ಪಿ ಸರ್ ನೀಡಿದ ಫಾರ್ಮ್ ಮೇಲೆ ಜನರ ಸಹಿ ಮಾಡಿಸ್ಕೊಂಡು ಬಂದಿರೋದು. ಅಗೇನ್ ನಾನು ದೊಡ್ಡ ಪ್ರಚಾರ ಮಾಡೋದು, ದೊಡ್ಡ ಬ್ಯಾನರ್ ಕಟ್ಟೋದ್ರಲ್ಲಿ ಅರ್ಥನೇ ಇಲ್ಲ. ಇವಾಗ ನಾನು ಎಂಎಲ್ಎ ಆಗಿ ಗೆದ್ದು ಬಂದ ಅಂತ ಅನ್ಕೊಳ್ಳಿ, ನಾನು ಪೂರ್ತಿ 5 ವರ್ಷ ಎಂಎಲ್ಎ ಆಗಿರ್ತೀನಿ ಅಂತ ಗ್ಯಾರಂಟಿನೇ ಇರಲ್ಲ. ಯಾಕಂದ್ರೆ ಪ್ರಜಾಕೀಯ ಪಕ್ಷದಲ್ಲಿ ಜನಗಳೇ ಪ್ರಭುಗಳು. ಪ್ರಜಾಕೀಯ ಪಕ್ಷದಲ್ಲಿ ಕುರ್ಚಿಗೆ ಗ್ಯಾರಂಟಿ ಇರಲ್ಲ. ಜನರ ವಿಶ್ವಾಸ ಇದ್ದರೆ ಮಾತ್ರ ಅಧಿಕಾರವಿರುತ್ತದೆ. ಇದು ಭರವಸೆಯ ರಾಜಕೀಯ ಅಲ್ಲ, ಇದು ಜವಾಬ್ದಾರಿಯಾದ ರಾಜಕೀಯ.
ಪ್ರಜಾಕೀಯ ಪಕ್ಷದಲ್ಲಿ ಕುರ್ಚಿ ಶಾಶ್ವತ ಅಲ್ಲ, ಅಧಿಕಾರ ಸಾಲದಂತೆ ಸಿಕ್ಕದ್ದು. ಇಲ್ಲಿ ಒಬ್ಬ ವ್ಯಕ್ತಿ ದೊಡ್ಡವನಲ್ಲ, ಇಡೀ ಜನಗಳೇ ರಾಜರು. ನೀವು ಮೌನವಾಗಿದ್ದರೆ ರಾಜಕೀಯ ಕೆಡುತ್ತದೆ, ನೀವು ಎಚ್ಚರವಾಗಿದ್ದರೆ ಮಾತ್ರ ಇತಿಹಾಸ ಬದಲಾಗುತ್ತದೆ. ನಮಸ್ಕಾರ.